ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಿಮ್ಗೊಂದು ಒಳ್ಳೆ ಕಥೆ ಹೇಳ್ತೀನಿ. ಇದು ಜಂಬದಿಂದ ಬೇಕ್ತಿದ್ದ ಒಬ್ಬ ಅಜ್ಜಿಯ ಕಥೆ, ಮತ್ತೆ ಅವಳ ಮಾತನ್ನೇ ಕೇಳ್ತಿದ್ದ ಒಂದು ಬಣ್ಣದ ಕೋಳಿಯ ಕಥೆ. ಅವರ ಆ ಜಂಬದಿಂದ ಕೊನೆಗೆ ಏನಾಯ್ತು ಅಂತ ತಿಳ್ಕೋಬೇಕು ಅಲ್ವಾ? ಹಾಗಾದ್ರೆ ಬನ್ನಿ ಕೇಳೋಣ. ಮೊದಲಿಗೆ ಒಂದು ಸರಳವಾದ ಪ್ರಶ್ನೆ. ಹುಂಜ ಕೂಗಿದ್ರೆ ಮಾತ್ರನಾ ಸೂರ್ಯ ಹುಟ್ಟೋದು? ಈ ಪ್ರಶ್ನೆಗೆ ನಮ್ಮ ಕಥೆಯಲ್ಲಿ ಬರುವ ಅಜ್ಜಿ ಏನುತ್ತರ ಕೊಡ್ತಾರೆ ಮತ್ತು ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ನಮ್ಮ ಕಥೆ ಶುರು ಆಗೋದೇ ಒಂದು ಚಿಕ್ಕ ಹಳ್ಳಿಯಿಂದ. ಅಲ್ಲಿ ಸಾವಿತ್ರಮ್ಮ ಅಂತ ಒಬ್ರು ಅಜ್ಜಿ ಇದ್ರು. ಅವರಿಗೆ ತಮ್ಮ ಕೋಳಿ ಮೇಲೆ ಅಂದ್ರೆ ಹಬ್ಬಬ್ಬ ಎಂಥ ಜಂಬ, ಎಂಥ ಹೆಮ್ಮೆ. ಯಾಕೆ ಅಂತೀರಾ? ಬನ್ನಿ, ಆ ನಂಬಿಕೆ ಹುಟ್ಟಿದ್ದು ಹೇಗೆ ಅಂತ ನೋಡೋಣ. ಅದೊಂದು ಸುಂದರವಾದ ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಸಾವಿತ್ರಮ್ಮ ಅನ್ನೋ ಅಜ್ಜಿ ವಾಸವಾಗಿದ್ರು. ಅವರ ಹತ್ರ ಒಂದು ಕೋಳಿ ಇತ್ತು. ಅಯ್ಯೋ, ಅದು ಎಂಥ ಕೋಳಿ ಅಂತೀರಾ? ಒಳ್ಳೆ ಕೆಂಪು ಬಣ್ಣ, ಥಳಥಳಾಂತ ಹೊಳೆಯೋಗರಿ. ನೋಡೋಕೆ ಮಂಶ ರಾಜನ್ ಹಾಗೇನೇ ಇತ್ತು. ಪ್ರತಿದಿನ ತಪ್ಪದೆ ಮುಂಜಾನೆ ಸರಿಯಾಗಿ 5 ಗಂಟೆಗೆ ಆ ಕೋಳಿ ತನ್ನ ಗಡುಸಾದ ದನಿಯಲ್ಲಿ ಕೊಕೊಕೋ ಕೊಕೋ ಅಂತ ಜೋರಾಗಿ ಕೂಗ್ತಾ ಇತ್ತು. ಅದು ಕೂಗಿದ ತಕ್ಷಣ ಆಹಾ, ಪೂರ್ವದಲ್ಲಿ ಸೂರ್ಯ ನಿಧಾನಕ್ಕೆ ಮೇಲ್ಬರ್ತಿದ್ದ. ಇದನ್ನೇ ದಿನ ನೋಡಿ ನೋಡಿ ನಮ್ಮಜ್ಜಿಗೆ ತಲೆಯಲ್ಲಿ ಜಂಬಾನೇ ತುಂಬಿ ಹೋಗ್ಬಿಡ್ತು. ಊರಲ್ಲಿ ಯಾರ್ ಸಿಗ್ತಾರೋ ಅವ್ರತ್ರ ಎಲ್ಲ ಎದೆ ಒಬ್ಬಿಸ್ಕೊಂಡು ಹೇಳ್ತಿದ್ರು, ನೋಡಿದ್ರಾ ನನ್ ಕೋಳಿ ಪವರ, ಇದು ಕೊಕ್ಕೊಕೋ ಅಂತ ಕೂಗಿದ ಮೇಲೇನೆ ಆ ಸೂರ್ಯ ಕಣ್ಬಿಡೋದು. ಒಂದು ದಿನ ನನ್ ಕೋಳಿ ಕೂಗ್ಲಿಲ್ಲ ಅಂದ್ರೆ ನೋಡ್ತಾ ಇರಿ, ಇಡೀ ಜಗತ್ತೇ ಕತ್ತಲಿಲ್ ಮುಳ್ಗೋಗುತ್ತೆ ಅಷ್ಟೇ. ಊರಿನವರೆಲ್ಲ ಪಾಪ ಅಜ್ಜಿಯ ಮಾತು ಕೇಳಿ ಹ್ಞೂ ಅಂತಿದ್ರು. ಆದ್ರೆ ಒಬ್ಬನಿಗೆ ಮಾತ್ರ ಇದು ಸರಿ ಅನಿಸ್ಲೇ ಇಲ್ಲ. ಗೊತ್ತಾ, ಇಲ್ಲಿಂದಾನೇ ಶುರುವಾಗಿದ್ದು ನಮ್ಮ ಅಜ್ಜಿಯ ನಂಬಿಕೆಗೆ ಒಂದು ದೊಡ್ಡ ಪೆಟ್ಟು. ಆ ಊರಲ್ಲಿ ರಾಮಣ್ಣ ಅಂತ ಒಬ್ಬ ಯುವಕ ಇದ್ದ. ಅವನಿಗೆ ಅಜ್ಜಿಯ ಮಾತು ಕೇಳಿ ಒಳಗೊಳಗೆ ನಗು ಬಂತು. ಒಂದು ದಿನ ಧೈರ್ಯ ಮಾಡಿ ಹೇಳ್ದ, ಅಜ್ಜಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ಕೋಳಿ ಕೂಗಿದ್ದಕ್ಕೆ ಸೂರ್ಯ ಹುಟ್ಟೋದಲ್ಲ, ಅದು ಪ್ರಕೃತಿಯ ನಿಯಮ ಅಷ್ಟೇ. ನೋಡಿ, ಒಂದು ಕಡೆ ಅಜ್ಜಿಯ ಜಂಬದ ನಂಬಿಕೆ, ಇನ್ನೊಂದು ಕಡೆ ರಾಮಣ್ಣನ ಸತ್ಯ. ರಾಮಣ್ಣನ ಮಾತು ಕೇಳಿ ಅಜ್ಜಿಗೆ ಸಿಟ್ಟು ನೆತ್ತಿಗೇರಿಬಿಟ್ಟು, ಏನೋ ಹುಡ್ಗ, ನನ್ ಎದುರಿಗೆ ನಿಂತ್ಕೊಂಡು ನನಗೆ ಬುದ್ಧಿ ಹೇಳ್ತೀಯಾ? ಇರು ನಿಂಗೆ, ನಾಳೆನೇ ನನ್ನ ಕೋಳಿನ ಕರ್ಕೊಂಡು ಪಕ್ಕದೂರಿಗೆ ಹೋಗ್ತೀನಿ. ಆಗ ನಿಮ್ಮೂರಿಗೆ ಸೂರ್ಯನೇ ಬರಲ್ಲ. ನೀವೆಲ್ಲ ಕತ್ತಲಲ್ಲಿ ಒದ್ದಾಡ್ತಿರಲ್ಲ, ಆವಾಗ ಗೊತ್ತಾಗುತ್ತೆ ನನ್ ಬೆಲೆ ಅಂತ ಗಟ್ಟಿಯಾಗಿ ಸವಾಲು ಹಾಕ್ಬಿಟ್ರು. ಸವಾಲು ಹಾಕಿದ್ದಾಯ್ತು, ಆದ್ರೆ ಅದನ್ನ ಸಾಬೀತು ಮಾಡ್ಬೇಕಲ್ವಾ? ಅಜ್ಜಿ ತನ್ನ ಕೋಳಿಯ ಜೊತೆ ಊರು ಬಿಟ್ಟು ಹೊರಟೆ ಬಿಟ್ಟು. ಅವರ ಈ ಪ್ರಯಾಣದಲ್ಲಿ ಏನಾಯ್ತು, ಯಾವ ಸತ್ಯ ಹೊರಗೆ ಬಂತು, ಬನ್ನಿ ನೋಡೋಣ. ಅದೇ ರಾತ್ರಿ ಅಜ್ಜಿ ತನ್ನ ಪ್ರೀತಿಯ ಕೋಳಿನ ಕಂಕುಳಲ್ಲಿ ಇಟ್ಕೊಂಡು ಪಕ್ಕದ ಊರಿನ ದಾರಿ ಹಿಡಿದ್ರು. ಹೋಗ್ತಾ ಹೋಗ್ತಾ ಮನ್ಸಲ್ಲೇ ಅನ್ಕೋತಿದ್ರು, ನಾಳೆ ಬೆಳಗ್ಗೆ ನನ್ನ ಹಳ್ಳಿಯೋರೆಲ್ಲ ಸೂರ್ಯ ಬರ್ದೇ ಗಾಬರಿ ಆಗ್ತಾರೆ, ಆಮೇಲೆ ಓಡಿ ಬಂದು ನನ್ನ ಕಾಲಿಗೆ ಬೀಳ್ತಾರೆ ಅಂತ ಹಿಗ್ಗುತ್ತಾ ನಡೀತಿದ್ರು. ಹಾಗಾದ್ರೆ ಮರುದಿನ ಬೆಳಗ್ಗೆ ನಿಜವಾಗ್ಲೂ ಏನಾಯ್ತು? ಅಜ್ಜಿ ಮತ್ತು ಅವರ ಕೋಳಿ ಇಲ್ಲದ ಆ ಹಳ್ಳಿಯಲ್ಲಿ ಸೂರ್ಯ ಹುಟ್ಟಿದ್ನಾ? ಇಲ್ವಾ? ಅಚ್ಚರಿ, ಸೂರ್ಯ ಎಂದಿನಂತೆ ಮೋಡನದಲ್ಲಿ ಅದೆಷ್ಟು ಸುಂದರವಾಗಿ ಹುಟ್ಟಿದ್ದ ಗೊತ್ತಾ? ಇದನ್ನ ನಂಬೋಕೆ ಅಜ್ಜಿಗೆ ಆಗ್ಲೇ ಇಲ್ಲ. ಗಾಬರಿಯಿಂದ ಎದೆ ಬಡ್ಕೊಂತ ತನ್ನ ಹಳ್ಳಿಗೆ ವಾಪಸ್ ಓಡ್ಬಂದ್ರು. ಆದ್ರೆ ಇಲ್ ನೋಡಿದ್ರೆ ಊರೆಲ್ಲ ಸೂರ್ಯನ ಬೆಳಕಲ್ಲಿ ಮಿಂದೇಳ್ತಾ ಇದೆ. ಜನರೆಲ್ಲ ತಮ್ಮ ಕೆಲ್ಸದಲ್ಲಿ ಬ್ಯುಸಿಯಾಗಿದ್ದಾರೆ, ಮಕ್ಳು ಖುಷಿಯಿಂದ ಆಟಾಡ್ತಿದ್ದಾರೆ. ಅಂದ್ರೆ ಅಜ್ಜಿ ಇಲ್ಲ, ಅವರ ಕೋಳಿನೂ ಇಲ್ಲ, ಆದ್ರೂ ಎಲ್ಲವೂ ಮೊದಲಿನಂತೇನೇ ನಡೀತಾ ಇತ್ತು. ಆ ದಿನದ ಸೂರ್ಯ ಗೊತ್ತಾ, ಕೇವಲ ಬೆಳಕನ್ನು ಮಾತ್ರ ತರಲಿಲ್ಲ, ಅದು ಅಜ್ಜಿಯ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನೂ ತಂದಿತ್ತು. ಆ ಮುಂಜಾನೆ ಅವರೆಲ್ಲಿದ್ದ ಜಂಬವೆಲ್ಲ ಕರಗಿ ಹೋಗಿ ವಿನಯ ಅನ್ನೋದು ಹುಟ್ಕೊಳ್ತು. ಅಜ್ಜಿಯಲ್ಲಿ ಆದ ಬದಲಾವಣೆ 3 ಹಂತಗಳಲ್ಲಿ ನಡೀತು. ಮೊದಲನೇದಾಗಿ ಅವರಿಗೆ ಸತ್ಯದ ಅರಿವಾಯ್ತು, ಅಂದ್ರೆ ತನ್ನ ನಂಬಿಕೆ ತಪ್ಪು ಅಂತ ಗೊತ್ತಾಯ್ತು. ಎರಡನೇದಾಗಿ ಅವರು ನೇರವಾಗಿ ರಾಮಣ್ಣನತ್ರ ಹೋಗಿ ಕ್ಷಮೆ ಕೇಳಿದ್ರು. ಮತ್ತು ಕೊನೆಯದಾಗಿ ಈ ವಿಶಾಲವಾದ ಜಗತ್ತಿನಲ್ಲಿ ತಾನು ಎಷ್ಟು ಸಣ್ಣವಳು ಅನ್ನೋ ವಿನಯ ಅವರಲ್ಲಿ ಬಂತು. ರಾಮಣ್ಣನ ಹತ್ರ ಹೋಗಿ ಅಜ್ಜಿ ತುಂಬಾ ವಿನಯದಿಂದ ಹೇಳಿದ್ರು, ನನ್ನನ್ನು ಕ್ಷಮಿಸ್ಬಿಡಪ್ಪ ರಾಮಣ್ಣ, ಸೂರ್ಯ ಹುಟ್ಟೋದು ನನ್ನ ಕೋಳಿಗಾಗಿಯಲ್ಲ ಅನ್ನೋದು ನನಗಿವತ್ತು ಅರ್ಥ ಆಯ್ತು. ಈ ಲೋಕ ತುಂಬಾ ದೊಡ್ಡದು, ಅದರಲ್ಲಿ ನಾನು ಮತ್ತು ನನ್ನ ಕೋಳಿ ತುಂಬಾ ಸಣ್ಣೋರು. ಈ ಕಥೆಯಿಂದ ನಾವೆಲ್ಲರೂ ಒಂದು ಮುಖ್ಯವಾದ ಪಾಠ ಕಲಿಬೇಕು. ನಾನಿಲ್ಲ ಅಂದ್ರೆ ಈ ಜಗತ್ತೇ ನಿಂತ್ಹೋಗುತ್ತೆ ಅನ್ನೋ ಅಹಂಕಾರ ಯಾವತ್ತಿಗೂ ಇರಬಾರ್ದು. ನಾವು ಮಾಡೋ ಕೆಲ್ಸದ ಮೇಲೆ ನಮ್ಗೆ ಗೌರವ ಇರಬೇಕು, ಸರಿ, ಆದ್ರೆ ಅದರ ಬಗ್ಗೆ ಜಂಬ ಮಾತ್ರ ಇರಬಾರ್ದು ಅಲ್ವಾ? ಸರಿ, ಕಥೆ ಮುಗೀತು. ಕೊನೆಯದಾಗಿ ಒಂದು ಪ್ರಶ್ನೆ.
ಈ ಕಥೆಲ್ ಬಂದ್ಹಾಗೆ ಇದು ನನ್ನಿಂದಲೇ ನಡೀತಿದೆ ಅಂತ ನಾವು ಅತಿಯಾಗಿ ನಂಬಿರೋ ಯಾವ್ದಾದ್ರೂ ಜಂಬದ ಕೋಳಿ ನಮ್ ಜೀವನದಲ್ಲೂ ಇದೆಯಾ? ಸ್ವಲ್ಪ ಯೋಚ್ನೆ ಮಾಡ್ ನೋಡಿ.